ಮಹಾ ತೀರ್ಪು ಪ್ರಕಟ ಆಗೋಕ್ಕೂ ಮುಂಚೆ ಎಕ್ಸಿಟ್ ಪೋಲ್ ನಲ್ಲಿ ನಿಶ್ಚಿತ ಸ್ಥಾನದ ಬಟ್ಟಲು ಯಾರ ಪರವಾಗಿದೆ, ಯಾವ ಪಕ್ಷಕ್ಕೆ ಹೋಗಬಹುದು ಅನ್ನೋದಕ್ಕೆ ಒಂದಷ್ಟು ಪ್ರೆಡಿಕ್ಷನ್ ನಮಗೆ ಸಿಗ್ತಾ ಇದೆ. ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ. ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇವೆಲ್ಲವೂ ಕೂಡ ಬಿಜೆಪಿಗೆ ಭಾರಿ ಮುನ್ನಡೆ ಸಿಗುತ್ತೆ ಅನ್ನುವಂತಹ ವಿಚಾರ. ದೆಹಲಿ ನೋಡಿ, ಲಾಸ್ಟ್ ಟೈಮ್ ಅಂತೂ 7 ಗೆದ್ಕೊಂಡಿದ್ರು ಬಿಜೆಪಿ. ಸೊ ಈ ಸಲ ಕೂಡ ಅಂತದ್ದೇ ರಿಸಲ್ಟ್ ಪುನಃ ಬರಬಹುದು, ರಿಪೀಟ್ ಆಗಬಹುದು ಅಂತ. ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಹೆಂಗೆ ಅಂತ. ತಮಿಳುನಾಡಿನಲ್ಲಿ ಈ ಸಲ ಖಾತೆಯನ್ನ ತೆರೆಯುವಂತಹ ಸಾಧ್ಯತೆ ಬಗ್ಗೆ ಒಂದಷ್ಟು ಪ್ರೆಡಿಕ್ಷನ್ ಸಿಗ್ತಾ ಇದೆ. ಕೇರಳದಲ್ಲೂ ಕೂಡ ಖಾತೆಯನ್ನ ತೆರೆಯಬಹುದು ಬಿಜೆಪಿ ಅಂತ. ಬಟ್ ಇಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಒಂದಷ್ಟು ವೈರುಧ್ಯಗಳು ಬಿಜೆಪಿಗೆ ಲಾಭವನ್ನ ತಂದುಕೊಡುತ್ತೆ ಅಂತ. ಇಂಡಿಯಾ ಒಕ್ಕೂಟದ ವೈರುಧ್ಯ ಬಿಜೆಪಿಗೆ ಲಾಭ ಕೇರಳದಲ್ಲಿ ಆಗಬಹುದು ಅನ್ನುವಂತಹ ಒಂದಷ್ಟು ನಿರೀಕ್ಷೆ. ರಾಜಸ್ಥಾನ, ಬಿಹಾರದಲ್ಲೂ ಕೂಡ ಎನ್ಡಿಎಗೆ ಕೆಲವು ಸ್ಥಾನಗಳು ಮಾತ್ರ ನಷ್ಟ ಆಗುತ್ತೆ. ಬಟ್ ಬಂಗಾಳದಲ್ಲಿ ಟಿಎಂಸಿಗಿಂತ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನದ ನಿರೀಕ್ಷೆ ಇದೆ. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿರ್ಬೋದು, 42ರ ಪೈಕಿ 18 ಸ್ಥಾನಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. ಈ ಸಲ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದೆ 20+ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು, ಆ ಪ್ರೆಡಿಕ್ಷನ್ ಇದೆ. ಟಿಎಂಸಿ ನಮಗೆ ಗೊತ್ತು, ಲಾರ್ಜೆಸ್ಟ್ ಪಾರ್ಟಿ ಇಂಡಿಯಾ ಒಕ್ಕೂಟದಲ್ಲಿ ಸೇರ್ಕೊಳ್ತು. ಆಮೇಲೆ ವೆಸ್ಟ್ ಬೆಂಗಾಲ್ ಇಡೀ ದೆಹಲಿಯ ಗದ್ದುಗೆಯನ್ನ ಯಾರು ಏರ್ತಾರೆ ಅನ್ನೋದನ್ನ ಡಿಸೈಡ್ ಮಾಡುವಂತಹ ಕೆಲವು ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳ ಕೂಡ ಒಂದು ಅಂತ. ಉತ್ತರ ಪ್ರದೇಶ, ನಮಗೆ ರಾಜಕೀಯದಲ್ಲಿ ಒಂದು ಮಾತು ಇದ್ದೇ ಇದೆ, ಇಂದ್ರಪ್ರಸ್ಥದಲ್ಲಿ ಗದ್ದುಗೆ ಏರುವಂತಹ ಪಕ್ಷಕ್ಕೆ ಸಿಂಹಾಸನ ರೆಡಿ ಆಗೋದು ಲಕ್ನೋದಲ್ಲಿ ಅಂತ. ಸೊ ಉತ್ತರ ಪ್ರದೇಶ ಕೂಡ ಬಿಜೆಪಿಗೆ ಪಾಸಿಟಿವ್ ಅಂದ್ರೆ ಅತಿ ಹೆಚ್ಚು ಜಂಪನ್ನ ತರುವಂತಹ ರಾಜ್ಯಗಳ ಪೈಕಿ ಒಂದಾಗ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಪ್ರೆಡಿಕ್ಷನ್ ಹೇಳ್ತಾ ಇದೆ, ಲಾಸ್ಟ್ ಟೈಮ್ 68 ಸ್ಥಾನಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. ಬಟ್ ಈ ಸಲ ಪ್ರೆಡಿಕ್ಷನ್ ಹೇಳ್ತಾ ಇರೋದು 69+ ಅಂದ್ರೆ ಜಂಪ್ ಆಗತ್ತೆ, ಗ್ರೀನ್ ತೋರಿಸ್ತಾ ಇದೆ ಬಿಜೆಪಿಗೆ ಉತ್ತರ ಪ್ರದೇಶ. ಸೊ ಲಕ್ನೋದ ಸಿಂಹಾಸನ ಬಿಜೆಪಿಗೆ ದಕ್ಕುತ್ತಾ ಅಂತ. ಉತ್ತರ ಪ್ರದೇಶ, ನಾನು ಇನ್ನೊಂದು ಸ್ಯಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ 22 ಕೋಟಿಗೂ ಹೆಚ್ಚು ಪಾಪ್ಯುಲೇಷನ್ ಇರುವಂತಹ ವಿಚಾರ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಕೇರಳ, ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಮುಸ್ಲಿಂ ಲೀಗು ಮತ್ತೆ ಕಾಂಗ್ರೆಸ್ ಇಲ್ಲಿ ಒಂದಾಗಿದೆ. ಆದ್ರೆ ಎಡಪಕ್ಷಗಳು ಕಾಂಗ್ರೆಸ್ ವಿರುದ್ಧನೇ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಬಟ್ ಓವರ್ ಆಲ್ ಇಂಡಿಯಾ ಒಕ್ಕೂಟಕ್ಕೆ ಅವ್ರು ಸೇರಿದ್ರು, ಕಾಂಗ್ರೆಸ್ಗೆ ಪೈಪೋಟಿ ಕೊಡ್ತಿರೋದು ಕೇರಳದಲ್ಲಿ ಎಡಪಕ್ಷಗಳು. ಸೊ ಅದರ ಲಾಭ ಬಿಜೆಪಿಗೆ ಆಗುತ್ತಾ ಅಂತ. ತ್ರಿಶೂರ್ ಮತ್ತೆ ತಿರುವನಂತಪುರಂ ಮೇಲೆ ಬಹಳಷ್ಟು ನಿರೀಕ್ಷೆನ ಅವ್ರು ಇಟ್ಕೊಂಡಿದ್ದಾರೆ. ನೋಡೋಣ, ಚಂದ್ರಶೇಖರ್ ಸೇರಿದಂತೆ ಬಹಳಷ್ಟು ಜನರ ಮೇಲೆ ಒಂದಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ, ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ದೆಹಲಿ, ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿಜೆಪಿಗೆ ಭಾರಿ ಮುನ್ನಡೆಯ ಪ್ರೆಡಿಕ್ಷನ್ ಅನ್ನ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ನ ರಿಸಲ್ಟ್ ಎಕ್ಸಾಕ್ಟ್ ಪೋಲ್ ಆಗುತ್ತೆ ಅಂತ ಅಲ್ಲ, ಆದ್ರೆ ಎಷ್ಟೊಂದ್ ಸಲ ಎಕ್ಸಿಟ್ ಪೋಲ್ ನ ರಿಸಲ್ಟ್ ಹತ್ರಕ್ಕೆ ರಿಸಲ್ಟ್ ಪ್ರಕಟ ಆಗಿದ್ದಿದೆ. 2014-19ರಲ್ಲಿ ಕೆಲವು ಸಂಸ್ಥೆಗಳು, ಕೆಲವು ಏಜೆನ್ಸಿಗಳು ಮಾಡಿದಂತಹ ಪ್ರೆಡಿಕ್ಷನ್ ನಿಜ ಆಗಿದ್ದು ಇದೆ. 1-2 ನಂಬರ್ನಿಂದ ಆ ಕಡೆ ಈ ಕಡೆ ಆಗಿದ್ದು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಟುಡೇ. ಉತ್ತರ ರಾಜ್ಯಗಳಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ. ಹಿಂದಿ ಭಾಷಿಕ ಹೃದಯ ಭಾಗ ಅಂತ ಏನ್ ಕರಿತೀವಿ ನಾವು, ಉತ್ತರ ಪ್ರದೇಶ ಸೇರಿದಂತೆ ಗುಜರಾತ್ ಹೇಳ್ತೀವಲ್ಲ, ಸೊ ಇಲ್ಲೆಲ್ಲವೂ ಕೂಡ ಬಿಜೆಪಿಗೆ ಪಾಸಿಟಿವ್ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಈ ಬಾರಿ ಹಲವು ರೀತಿಯಾದಂಥ ಚರ್ಚೆಗಳು ಈ ಬಾರಿ ಚುನಾವಣೆಯಲ್ಲಿ ನಡೀತು. ಹಲವು ವಿಚಾರಗಳನ್ನ ತಂದ್ರು. ಬಟ್ ಅದು ಯಾವುದು ಕೂಡ ಗ್ರೌಂಡ್ ಅಲ್ಲಿ ವರ್ಕೌಟ್ ಆಯ್ತಾ, ವರ್ಕೌಟ್ ಆಗಿಲ್ಲ ಅಂತ ಮೋಸ್ಟ್ಲಿ ಎಕ್ಸಿಟ್ ಪೋಲ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳ ಆಧಾರದ ಮೇಲೆ ಅವುಗಳೆಲ್ಲ ಆಚೆ ಬರುತ್ತೆ ನಾಳೆಗೆ. ಆಲ್ಮೋಸ್ಟ್ ಆಲ್ ಏನೆಲ್ಲ ಕೇಳಿದ್ರು, ಯಾತಕ್ಕೋಸ್ಕರ NDA ಬಗ್ಗೆ ಪ್ರೀತಿ ಜಾಸ್ತಿ ಇದೆ, ಒಲವು ಕಾಣಿಸ್ಕೊಳ್ತಾ ಇದೆ, INDA ಬಗ್ಗೆ ಒಲವು ಯಾಕಿಲ್ಲ ಅನ್ನೋದು ಕ್ವಶನ್ಸ್ಗಳ ಮೇಲೆ ಹೋಗುತ್ತೆ. ಸಮೀಕ್ಷೆಗಳನ್ನ ಮಾಡಿದಾಗ ಕೇವಲ ಯಾರು ಗೆಲ್ತಾರೆ ಅಂತ ಇರೋದಿಲ್ಲ, ಕ್ವಶನ್ಸ್ಗಳನ್ನ ಹಾಕೊಂಡಿರ್ತಾರೆ. ಆ ಕ್ವಶನ್ಸ್ಗಳೆಲ್ಲವೂ ಕೂಡ ಆಚೆ ಬರಬೇಕಾಗತ್ತೆ. ಅದಕ್ಕೆ ಉತ್ತರಗಳನ್ನು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಆಕ್ಚುಲಿ ಆಗಿರೋದೇನು ಗ್ರೌಂಡ್ ಅಲ್ಲಿ ಅನ್ನೋದು. ಸೊ ಕರ್ನಾಟಕದಲ್ಲೂ ಕೂಡ ವಿಚಾರಗಳು ಗೊತ್ತಾಗುತ್ತೆ, ದೇಶದಲ್ಲೂ ಕೂಡ ವಿಚಾರಗಳು ಗೊತ್ತಾಗುತ್ತೆ. ಕಾಂಗ್ರೆಸ್ ಹೇಳ್ತಾ ಇರೋ ರೀತಿಯಲ್ಲಿ ನಿರುದ್ಯೋಗದ ವಿಚಾರ, ದೇಶ ಅಧೋಗತಿಗೆ ಹೋಗ್ತಾ ಇದೆ, ಶ್ರೀಮಂತರ ಪರವಾಗಿ ಮಾತ್ರ ಇದ್ದಾರೆ, ಬಡವರ ಪರವಾಗಿ ಮಾತ್ರ ಇಲ್ಲ ಅನ್ನೋದಾದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ಹೀಗೆ ಕಾಣಿಸ್ತಾ ಇರೋದೇ ರಿಸಲ್ಟ್ಗಳಲ್ಲೂ ಕಾಣಿಸುತ್ತಾ? ಅದು ವರ್ಕೌಟ್ ಆಗಿದೆಯಾ ಆಗಿಲ್ವಾ? ರಾಮ ಮಂದಿರ ಹೇಗೆ ವರ್ಕೌಟ್ ಆಗಿದೆ? ಮೇಲ್ನೋಟಕ್ಕೆ ರಾಮ ಮಂದಿರ ಚರ್ಚೆ ಆಗಲಿಲ್ಲ ಅಂದ್ರೂ ಗ್ರೌಂಡ್ ಲೆವೆಲ್ ಅಲ್ಲಿ ಜನ ತಂಡೋಪತಂಡವಾಗಿ ಒಂದೊಂದು ರಾಜ್ಯಗಳಿಂದ ಹೋಗಿ ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನ ಮಾಡ್ಕೊಳ್ತಾ ಇದ್ರು. 15-20 ಸಾವಿರ ಜನ ಪ್ರತಿನಿತ್ಯವೂ ಕೂಡ ದರ್ಶನವನ್ನ ಮಾಡ್ಕೊಂಡಿದ್ದಾರೆ. ಅದು ಅಂಡರ್ ಕರೆಂಟ್ ಅಲ್ಲಿ ಏನಾದರೂ ವರ್ಕೌಟ್ ಆಗಿದೆ? ಇವೆಲ್ಲವೂ ಕೂಡ ಸಮೀಕ್ಷೆಗಳಲ್ಲಿ ಕೇಳಿರುವಂತ ಪ್ರಶ್ನೆಗಳಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವರು ಕೇಳಿರ್ತಾರೆ, ಕೆಲವರು ಕೇಳಿರಲ್ಲ. ಹೇಗೆ ಕ್ವಶನ್ ಕೇಳಿರ್ತಾರೆ ಅನ್ನೋದ್ರ ಮೇಲೆ ಉತ್ತರಗಳು ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಿರ್ತಾರೆ. ಈಗ ಅದು ಏನು ಅನ್ನೋದು ನಾಳೆ ಬಂದಾಗ ಒಂದಿಷ್ಟು ಗ್ಲಿಮ್ಸ್ ಆದ್ರೂ ಗೊತ್ತಾಗುತ್ತೆ. ನಾಳೆ ಅಂದ್ರೆ ನಾಡಿದ್ದಕ್ಕಷ್ಟು ಪೂರ್ತಿ ರಿಸಲ್ಟೇ ಬಂದ್ಬಿಡುತ್ತೆ, ಯಾಕೆ ಅಲ್ಲಿವರೆಗೂ ವಿಚಾರ ಮಾಡಬೇಕು. ಸೊ ಈಗ ಒಟ್ಟಾರೆಯಾಗಿ ಒಂದು ಪಿಕ್ಚರ್ ಅನ್ನ ಕೊಡೋದಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅಹೆಡ್ ಇದೆ, 18ಕ್ಕಿಂತಲೂ ಹೆಚ್ಚು, ಕೆಲವು ಕಡೆಗಳಲ್ಲಿ 20ಕ್ಕಿಂತಲೂ ಹೆಚ್ಚು ಅಂತ ಹೇಳಿ.
ದೇಶದಲ್ಲಿ ನೋಡೋದಾದ್ರೆ 350ಕ್ಕಿಂತಲೂ ಹೆಚ್ಚು ಅನ್ನುವಂಥದ್ದನ್ನು ಬಹುತೇಕ ಸಮೀಕ್ಷೆಗಳು ಕೊಡ್ತಾ ಇದ್ದಾರೆ.